ಹಾಯ್ ಎಲ್ಲೋ ವೆಲ್ಕಮ್ ಬ್ಯಾಕ್ ಮೈ ಧೃತಿ ಲಾಗ್ಸ್ ಕನ್ನಡ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಸಿಂಪಲ್ಲಾಗಿ ಇವತ್ತು ಹಾಲು ತವಾ ಫ್ರೈನ ಮಾಡೋದು ಹೇಗೆ ಅಂತ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ಬನ್ನಿ ಯಾವ ರೀತಿ ಮಾಡೋದು ನೋಡೋಣ. ಮೊದಲಿಗೆ ನಾನಿಲ್ಲಿ 2 ಆಲೂಗೆಡ್ಡೆನ ತೊಗೊಂಡಿದ್ದೀನಿ. ಈ ತವಾ ಫ್ರೈ ಮಾಡೋದಕ್ಕೆ ಆದಷ್ಟು ಈ ರೀತಿ ದೊಡ್ಡ ಆಲೂಗೆಡ್ಡೆ ಇದ್ದರೆ ತವಾ ಫ್ರೈ ಚೆನ್ನಾಗಿ ಬರುತ್ತೆ. ಹಾಗೆ ಆಲೂಗೆಡ್ಡೆನ ನಾನು ಈ ರೀತಿಯಾಗಿ ಇಷ್ಟು ದಪ್ಪವಾಗಿ ಕಟ್ ಮಾಡ್ಕೊಂಡಿದ್ದೀನಿ. ತೀರ ತೆಳು ಹಾಗೆ ಕಟ್ ಮಾಡ್ಕೋಬಾರ್ದು. ಇಷ್ಟು ದಪ್ಪವಾಗಿ ಕಟ್ ಮಾಡಿಕೊಂಡ್ರೆ ತವಾ ಫ್ರೈಗೆ ಚೆನ್ನಾಗಿರುತ್ತೆ. 2 ಆಲೂಗೆಡ್ಡೆನೂ ನಾನು ಈ ರೀತಿ ಕಟ್ ಮಾಡಿಕೊಂಡು ನೀರೊಳಗಡೆ ಸೇರಿಸ್ಕೊತಾ ಇದ್ದೀನಿ. ನೋಡ್ತಾ ಇರ್ಬೋದು, ಈ ರೀತಿ ನಾನು ಕಟ್ ಮಾಡ್ಕೊಂಡಿದ್ದೀನಿ. ಜಾಸ್ತಿ ದಪ್ಪನ ಇರಬಾರ್ದು, ತೆಳುವೂ ಇರಬಾರ್ದು. ಈ ರೀತಿಯಾಗಿ ಕಟ್ ಮಾಡಿಕೊಂಡು ನೀರೊಳಗಡೆ ಹಾಕ್ಕೊಂಡಿದ್ದೀನಿ. ಒಂದು ಪ್ಲೇಟ್ನ ತಗೊಂಡು 2 ಟೇಬಲ್ ಸ್ಪೂನಷ್ಟು ಕಾರ್ನ್ ಫ್ಲೋರ್ನ ಸೇರಿಸ್ಕೊತಾ ಇದ್ದೀನಿ. ಹಾಗೆ 1 ಟೇಬಲ್ ಸ್ಪೂನಷ್ಟು ಕಸೂರಿ ಮೇಥಿನ ಈ ರೀತಿ ಕೈಯಲ್ಲಿ ಚೆನ್ನಾಗಿ ಮಸ್ತು ಹಾಕೊತಾ ಇದ್ದೀನಿ. ಖಾರಕ್ಕೆ ಬೇಕಾಗುವಷ್ಟು ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಖಾರದ ಪುಡಿ, ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊಂಡಿದ್ದೀನಿ. ನಂತರ ಇನ್ನೊಂದು ಪ್ಲೇಟ್ಗೆ ಒಂದು 3 ಟೇಬಲ್ ಸ್ಪೂನಷ್ಟು ರವೆನ ತೊಗೊಂಡಿದ್ದೀನಿ. ಹಾಗೆ ಒಂದು 1/4 ಟೇಬಲ್ ಸ್ಪೂನಷ್ಟು ಚಿಲ್ಲಿ ಪೌಡರು, ಹಾಗೆ ಒಂದು 1/4 ಟೇಬಲ್ ಸ್ಪೂನಷ್ಟು ಉಪ್ಪನ್ನು ಸೇರಿಸ್ಕೊಂಡಿದ್ದೀನಿ. ಖಾರಕ್ಕೆ ಬೇಕಾಗುವಷ್ಟು ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ನೋಡಿಕೊಂಡು ಸೇರಿಸ್ಕೊಳ್ಳಿ. ನಾನಿಲ್ಲಿ ತೊಗೊಂಡಿರೋಂಥ 2 ಆಲೂಗಡ್ಡೆಗೆ ಇಷ್ಟು ತೊಗೊಂಡಿರೋಂಥ 3 ಟೇಬಲ್ ಸ್ಪೂನಷ್ಟು ರವೆ ಸಾಕಾಗಲ್ಲ. ಆಮೇಲೆ ಮತ್ತೆ ಹಾಕ್ಕೊಳ್ಳೋಣ ಅಂತ ಅಂದ್ಬಿಟ್ಟು ನಾನು ಒಂದು 3 ಟೇಬಲ್ ಸ್ಪೂನಷ್ಟು ತೊಗೊಂಡಿದ್ದೀನಿ. ಪಾಪು ಮಾಡೋ ಟೈಮಲ್ಲಿ ಹೇಳ್ತಾ ಇರ್ತಾಳೆ, ಸೊ ಹಾಗಾಗಿ ಆಮೇಲೆ ಬೇಕಾದ್ರೆ ಮಿಕ್ಸ್ ಮಾಡ್ಕೊಳ್ಳೋಣ, ಈಗ ಎಷ್ಟಾಗುತ್ತೋ ಅಷ್ಟು ಮಾಡೋಣ ಅಂದ್ಬಿಟ್ಟು. ನೋಡ್ತಾ ಇರ್ಬೋದು. ಈಗ ಆಲೂಗಡ್ಡೆನ ನಾನಿಲ್ಲಿ ಒಂದು ಪ್ಲೇಟ್ ಮೇಲೆ ಇಟ್ಕೊಂಡು ಒಂದು ಸ್ಪೋರ್ಕಿಂದ ಈ ರೀತಿ ಎಲ್ಲ ಕಡೆ ಚುಚ್ಕೊತಾ ಇದ್ದೀನಿ. ಈ ರೀತಿ ಕೂಡ ಮಾಡೋದ್ರಿಂದ ಉಪ್ಪು ಖಾರ ಎಲ್ಲ ಆಲೂಗಡ್ಡೆಗೆ ಚೆನ್ನಾಗಿ ಹೊಂದ್ಕೊಳ್ಳುತ್ತೆ. ಹಾಗಾಗಿ ನಿಮ್ಗೆ ಇಷ್ಟ ಇದ್ದರೆ ಈ ಥರ ಮಾಡ್ಬೋದು, ಇಲ್ಲಾಂದರೆ ಹಾಗೆ ಕೂಡ ಮಾಡ್ಕೋಬೋದು. ನಾನಿಲ್ಲಿ ಎಲ್ಲ ಆಲೂಗಡ್ಡೆ ಪೀಸಸ್ಗಳನ್ನೂ ಕೂಡ ಇದೇ ರೀತಿ ಸ್ಪೋರ್ಕಿಂದ ಚುಚ್ಕೊಂಡು ಈಗ ಇಟ್ಕೊಂಡಿದ್ದೀನಿ. ಹಾಗೆ ಕಸೂರಿ ಮೇಥಿ, ಹಾಗೆ ಕಾರ್ನ್ಫ್ಲೋರು, ಉಪ್ಪು ಖಾರ ಏನು ಹಾಕ್ಕೊಂಡಿದ್ವಿ ಅದರೊಳಗೆ ಇವಾಗ ಸ್ವಲ್ಪ ನೀರನ್ನ ಸೇರಿಸ್ಕೊತಾ ಇದ್ದೀನಿ. ನಾನಿಲ್ಲಿ ಇದನ್ನು ಸ್ವಲ್ಪ ತೆಳುಗೆ ಕಲಿಸ್ಕೊತಾ ಇದ್ದೀನಿ. ನಿಮಗೆ ಬೇಕಿದ್ದರೆ ಗಟ್ಟಿ ಕೂಡ ಕಲಿಸ್ಕೊಂಡು ನೀವು ಈ ಸ್ಪೋರ್ಕಿಂದ ಚುಚ್ಚೋದು ಬೇಡ ಅಂದರೆ ಸ್ವಲ್ಪ ಗಟ್ಟಿ ರೀತಿ ಪೇಸ್ಟ್ನ ಮಾಡಿಕೊಂಡು ನೀವು ಈ ತವಾ ಫ್ರೈನ ಮಾಡ್ಕೋಬೋದು. ಹಾಗೆ ಈ ರವೆಗೆ ಕೂಡ ಉಪ್ಪು ಖಾರ ಹಾಕಿದ್ನಲ್ವ, ಇದನ್ನು ಕೂಡ ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಒಂದೊಂದೇ ಆಲೂಗಡ್ಡೆ ಪೀಸಸ್ಗಳನ್ನ ತೊಗೊಂಡು ಕಾರ್ನ್ಫ್ಲೋರ್ ಎಲ್ಲ ಕಲಸಿಟ್ಟಿದ್ದೀವಲ್ಲ ಅದರೊಳಗಡೆ ಚೆನ್ನಾಗಿ ನಾನಿಲ್ಲಿ ಹತ್ಕೊಂಡು ಇಟ್ಕೊತಾ ಇದ್ದೀನಿ. ಸ್ಪೋರ್ಕಿಂದ ನಾವು ಚುಚ್ಕೊಂಡಿರೋದ್ರಿಂದ ಇದು ಉಪ್ಪು ಖಾರ ಎಲ್ಲ ಚೆನ್ನಾಗಿ ಹೊಂದ್ಕೊಳ್ಳುತ್ತೆ. ಹಾಗಾಗಿ ನಾನು ತೆಳುಗೆ ಕಲಿಸ್ಕೊಂಡಿದ್ದೀನಿ. ನಿಮಗೆ ತೆಳುಗೆಲ್ಲ ಮಾಡ್ಕೊಳ್ಳೋದು ಬೇಡ ಅಂದರೆ ಗಟ್ಟಿಯಾಗಿ ಕೂಡ ಇನ್ನೂ 1-2 ಸ್ಪೂನಷ್ಟು ಕಾರ್ನ್ಫ್ಲೋರು ಹಾಗೆ ಉಪ್ಪು ಖಾರ ಎಲ್ಲ ಸೇರಿಸ್ಕೊಂಡು ನೀವು ಗಟ್ಟಿ ಪೇಸ್ಟ್ ರೀತಿ ಮಾಡಿಕೊಂಡು ಚೆನ್ನಾಗಿ ಮಾಡ್ಕೋಬೋದು. ಅದು ಆ ರೀತಿ ಮಾಡಿದ್ರು ಚೆನ್ನಾಗಿರುತ್ತೆ, ಈ ರೀತಿ ಮಾಡಿದ್ರೂ ಚೆನ್ನಾಗಿಯೇ ಬರುತ್ತೆ. ಆಲೂಗಡ್ಡೆ ಪೀಸಸ್ಗಳನ್ನ ಇವಾಗ ಚೆನ್ನಾಗಿ ಕಾರ್ನ್ಫ್ಲೋರ್ ಹಿಟ್ಟೊಳಗಡೆ ಚೆನ್ನಾಗಿ ಹಾಕ್ಕೊಂಡು ಈಗ ರವೆ ಒಳಗಡೆ ಕೂಡ ಹಾಕ್ಕೊಂಡು ನಾನು ಈ ರೀತಿ ಕೋಟಿಂಗ್ ಮಾಡ್ಕೊತಾ ಇದ್ದೀನಿ. ನನ್ನ ಚಾನಲ್ಗೆ ಇನ್ನು ಯಾರಾದರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ವಿಡಿಯೋ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ಪೂರ್ತಿ ನೋಡಿ. ವಿಡಿಯೋ ನಿಮಗೆ ಸ್ವಲ್ಪನಾದರೂ ಇಷ್ಟ ಆಯಿತು, ಯೂಸ್ಫುಲ್ ಅನಿಸಿದರೆ ವಿಡಿಯೋನ ಶೇರ್ ಮಾಡಿ. ಈಗ ಎಲ್ಲ ಪೀಸಸ್ಗಳನ್ನೂ ಈ ರೀತಿ ನಾನಿಲ್ಲಿ ಮಾಡಿಕೊಂಡು ಸೈಡ್ಗೆ ಎತ್ತಿಟ್ಕೊತಾ ಇದ್ದೀನಿ. ಈಗ ಇನ್ನೂ ಉಳಿದಿರೋಂಥ ಆಲೂಗಡ್ಡೆ ಪೀಸಸ್ಗಳಿಗೆ ನಮಗೆ ಕೋಟಿಂಗ್ ಮಾಡಲಿಕ್ಕೆ ರವೆ ಎಲ್ಲ ಬೇಕಲ್ವ, ಹಾಗಾಗಿ ಮತ್ತೆ ಒಂದು ಅರ್ಧ ಬೌಲಷ್ಟು ರವೆನ ಸೇರಿಸ್ಕೊಂಡು ಉಪ್ಪು ಖಾರನ ಹಾಕ್ಕೊಂಡು ನಾನಿಲ್ಲಿ ಮತ್ತು ಅದೇ ರೀತಿ ಎಲ್ಲ ಆಲೂಗಡ್ಡೆ ಪೀಸಸ್ಗಳಿಗೂ ಕೋಟಿಂಗ್ ಮಾಡಿಕೊಂಡು ನಾವು ಈ ತವಾ ಫ್ರೈನ ಮಾಡ್ಕೋಬೇಕಾಗುತ್ತೆ. ಈಗ ಮಾಡ್ಕೊಂಡಿರೋವಂಥ ತವಾ ಫ್ರೈನ ಈಗ ತವಾದ ಮೇಲೆ ಹಾಕೋಣ ಅಂದ್ಬಿಟ್ಟು ತವಾನ ಬಿಸಿಗಿಟ್ಟು 1-2 ಟೇಬಲ್ ಸ್ಪೂನಷ್ಟು ಕುಕ್ಕಿಂಗ್ ಆಯಿಲ್ನ ಸೇರಿಸ್ಕೊತಾ ಇದ್ದೀನಿ. ಈ ರೀತಿ ತವಾ ಫ್ರೈನ ನೀವು ಒಂದ್ಸಲ ಟ್ರೈ ಮಾಡಿ, ತುಂಬಾ ರುಚಿಯಾಗಿ ಬರುತ್ತೆ. ಇದು ನಿಜ ಆಲೂಗಡ್ಡೆ ತವಾ ಫ್ರೈ ಅಂತ ಅನಿಸೋದೇ ಇಲ್ಲ. ನಿಮಗೆ ಒಂಥರ ಒಳ್ಳೆ ಟೇಸ್ಟ್, ಒಂದು ಒಳ್ಳೆ ಫೀಲ್ ಕೊಡ್ತಾ ಇರುತ್ತೆ ತಿನ್ನಬೇಕಾದ್ರೆ. ತುಂಬಾ ರುಚಿಯಾಗಿ ಬರುತ್ತೆ. ಆಲೂಗಡ್ಡೆಯಿಂದ ಏನು ಮಾಡಿದ್ರೆ ರುಚಿ ಇರಲ್ಲ ಹೇಳಿ? ನಾವು ಯಾವ ಥರ ಮಾಡಿದ್ರೂ ಒಂದು ಒಳ್ಳೆ ಡಿಫ್ರೆಂಟ್ ಟೇಸ್ಟ್ ಅಂತೂ ಕೊಡ್ತಲೇ ಇರುತ್ತೆ. ಯಾವುದೇ ಒಂದು ಸ್ನ್ಯಾಕ್ಸು, ಡಿಫ್ರೆಂಟ್ ತಿಂಡಿ ಆ ಥರ ಏನೇ ಮಾಡಿದ್ರೂ ಈ ರೀತಿ ತವಾದ ಮೇಲೆ ನಾನು ಎಲ್ಲ ಪೀಸಸ್ಗಳನ್ನೂ ಹಾಕ್ಕೊಂಡು 1 ಟೇಬಲ್ ಸ್ಪೂನಷ್ಟು ಕುಕ್ಕಿಂಗ್ ಆಯಿಲ್ನ ಸೇರಿಸ್ಕೊತಾ ಇದ್ದೀನಿ. ನಿಮಗೆ ಬೇಗ ಬಾಯ್ಲ್ ಆಗಬೇಕು ಅಂದರೆ ಒಂದು ಪ್ಲೇಟ್ನ ಮುಚ್ಚಿ ನೀವು ಬೇಯಿಸ್ಕೋಬೋದು. ನಾವು ಹಾಗೆ ಓಪನ್ನಲ್ಲೇ ಬೇಯಿಸ್ಕೋತೀನಿ ಅಂದರೆ ಸ್ವಲ್ಪ ಟೈಮ್ ಹಿಡಿಯುತ್ತೆ. ಸೊ ಹಾಗಾಗಿ ಒಂದು ಪ್ಲೇಟ್ನ ಮುಚ್ಚಿ ನಾನಿಲ್ಲಿ ಈ ತವಾ ಫ್ರೈನ ಬೇಯಿಸ್ಕೊತಾ ಇದ್ದೀನಿ. ಹಾಗೆ ಇವಾಗ ತಿರುಗಿಸಿ ಕೂಡ ಹಾಕ್ಕೊತಾ ಇದ್ದೀನಿ. ನೋಡ್ತಾ ಇರ್ಬೋದು ನೀವು. 1-2 ಸಲ ಈ ರೀತಿ ಪ್ಲೇಟ್ನ ಮುಚ್ಚಿ ತಿರುಗಿಸಿ ನಾವು ಬೇಯಿಸ್ಕೊಳ್ಳೋದ್ರಿಂದ ಈಸಿಯಾಗಿ ಆಲೂಗಡ್ಡೆ ತವಾ ಫ್ರೈ
ರೆಡಿ ಆಗಿಬಿಡುತ್ತೆ. ಮಕ್ಳಿಗೂ ಕೊಡಿ, ತುಂಬಾ ಇಷ್ಟಪಟ್ಟು ತಿಂತಾರೆ. ತುಂಬಾ ಒಳ್ಳೆ ಡಿಫ್ರೆಂಟ್ ಟೇಸ್ಟ್ ಅಂತೂ ಬರ್ತಾ ಇರುತ್ತೆ. ಇವಾಗ ಆಲೂಗಡ್ಡೆ ತವಾ ಫ್ರೈ ಕೂಡ ಇವಾಗ ರೆಡಿ ಆಗಿದೆ, ನೋಡ್ತಾ ಇರ್ಬೋದು. ಇವಾಗ ನೀವೇನೇ ನಿಮಗೆ ಗೊತ್ತಾಗಬೇಕು ಅಂದರೆ ಈ ರೀತಿ ನೀವು ಎಲ್ಲ ಆಲೂಗಡ್ಡೆನೂ ಬೆಂದಿದೆಯಾ ಇಲ್ವಾ ಅಂತ ಚೆಕ್ ಮಾಡ್ಬೋದು. ಒಂದು ಸ್ಪೂನಿಂದನಾದರೂ ನೋಡ್ಕೊಳ್ಳಿ, ಅಥವಾ ಕೈಯಿಂದ ಓಪನ್ ಮಾಡಿ ಕೂಡ ನೋಡ್ಬೋದು. ಚೆನ್ನಾಗಿ ಫ್ರೈ ಆಗಿರುತ್ತೆ. ಮತ್ತು ಇದು ಎಕ್ಸ್ಟ್ರಾ ಏನು ಗಲೀಜಿದೆ ಅದೆಲ್ಲ ಕ್ಲೀನ್ ಮಾಡಿಬಿಟ್ಟು 1-2 ಟೇಬಲ್ ಸ್ಪೂನಷ್ಟು ಮತ್ತು ಕುಕ್ಕಿಂಗ್ ಆಯಿಲ್ನ ಸೇರಿಸ್ಕೊಂಡು ಮತ್ತು ಕೋಟಿಂಗ್ ಮಾಡಿಟ್ಟಂಥ ಆಲೂಗಡ್ಡೆ ಪೀಸಸ್ಗಳನ್ನ ಹಾಕ್ಕೊಂಡು ನಾನಿಲ್ಲಿ ಬೇಯಿಸ್ಕೊತಾ ಇದ್ದೀನಿ. 1 ಟೇಬಲ್ ಸ್ಪೂನಷ್ಟು ಕುಕ್ಕಿಂಗ್ ಆಯಿಲ್ನ ಸೇರಿಸ್ಕೊಂಡು ಮತ್ತು ಪ್ಲೇಟ್ನ ಮುಚ್ಚಿ ನಾನಿಲ್ಲಿ ಬೇಯಿಸ್ಕೊತಾ ಇದ್ದೀನಿ. ಈ ರೀತಿ ಮಾಡೋದ್ರಿಂದನೇ ನಮಗೆ ಬೇಗನೆ ಟೈಮು ಕೂಡ ಉಳಿಯುತ್ತೆ, ಹಾಗೆ ಬೇಗ ಕೂಡ ಬಾಯ್ಲ್ ಆಗಿಬಿಡುತ್ತೆ. ಓಪನ್ನಲ್ಲಿ ಬೇಯಿಸಿದ್ರೆ ಸ್ವಲ್ಪ ಟೈಮ್ ಹಿಡಿಯುತ್ತೆ ನಮಗೆ. ಹಾಗಾಗಿ ನೋಡಿದ್ರಲ್ವಾ ಈ ಆಲೂಗಡ್ಡೆ ತವಾ ಫ್ರೈ ಮಾಡೋದು ಹೇಗೆ ಅಂತ. ಈ ಆಲೂ ತವಾ ಫ್ರೈ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಇದ್ರ ಟೇಸ್ಟ್ ಅಂತೂ ಆಲೂಗಡ್ಡೆ ತವಾ ಫ್ರೈ ಅಂತ ನಿಮಗೆ ಅನಿಸೋದೇ ಇಲ್ಲ. ಇದು ಒಂದು ಡಿಫ್ರೆಂಟ್ ಟೇಸ್ಟ್ ಕೊಡ್ತಾ ಇರುತ್ತೆ. ಖಂಡಿತ ಟ್ರೈ ಮಾಡ್ತೀರಾ ಅಂತ ಭಾವಿಸ್ತೀನಿ. ಯಾರಾದರೂ ಟ್ರೈ ಮಾಡಿದರೆ ಹೇಗೆ ಗೊತ್ತು ಅಂತ ಕಮೆಂಟ್ ಮಾಡಿ, ಕಮೆಂಟ್ ಮೂಲಕ ತಿಳಿಸಿ. ಹಾಗೆ ವಿಡಿಯೋಗೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನು ಯಾರಾದರೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ಪೂರ್ತಿ ನೋಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ.